ಇದಕ್ಕಿಂತ ಕಷ್ಟ ಆಗುತ್ತೆ ಮುಂದೆ 26 ಇದು 25 ನಡೀತಲ್ಲ, ಇದಕ್ಕಿಂತ ಕಷ್ಟ ಆಗುತ್ತೆ. 8-10% ಜಗತ್ತೇ ಮುಳುಗಿ ಹೋಗೋ ಲಕ್ಷಣ ಇದೆ. ಯುಗಾದಿಲಿ ಹೇಳ್ತೀವಿ, ಸಂಗಮೇಶನಲ್ಲಿ ವನೈ ಆದರೆ ಒಳಹಡ್ಡ ಬಂದಿದೆ. ಕಾಲ ಮತ್ತು ಸಮಾಜದವ್ರ ಹತ್ರ ಅಧಿಕಾರವರು ಬಿಡಿಸ್ಕೊಳ್ಳೋದು ಕಷ್ಟ. ನಮ್ಮ ಅರಸನ ಭಂಡಾರ ಬಡ್ಜೆಟ್ಟು ಇದೆಲ್ಲ ಆಗಬೇಕು. ಅರಸನ ಅರಮನೆಗೆ ಕಾರ್ ಮೋಡ ಕವಿದಿತ್ತು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕದಲ್ಲಿ ಕಾಲಜ್ಞಾನ ಅಂತಂದ್ರೆ ತಟ್ಟಂತ ನೆನಪಾಗೋದೇ ಕೋಡಿಮಠದ ಶ್ರೀಗಳು. ಅವರ ಬಾಯಿಂದ ಒಂದು ಮಾತು ಬಂತಂದ್ರೆ ಸಾಕು, ಅದು ಕಲ್ಲಿನ ಮೇಲಿನ ಗೆರೆ ಎಳೆದಂತೆ ಅರ್ಥ. ಅದು ರಾಜಕೀಯ ಇರಲಿ, ಮಳೆ ಬೆಳೆ ಇರಲಿ, ಅಥವಾ ಜಗತ್ತಿನ ಆಗು ಹೋಗುಗಳೇ ಇರಲಿ, ಕೋಡಿ ಶ್ರೀಗಳ ಭವಿಷ್ಯ ಯಾವತ್ತೂ ಸುಳ್ಳಾಗಿದ್ದೇ ಇಲ್ಲ. ರಾಜ್ಯದಲ್ಲಿ ಸರ್ಕಾರ ಬೀಳತ್ತೆ ಅಂತಂದ್ರೆ ಬಿದ್ದಿದೆ, ಮಳೆ ಬಂದು ಅನಾಹುತ ಆಗತ್ತೆ ಅಂತಂದ್ರೂ ಕೂಡ ಆಗಿದೆ. ಇಂತಹ ನಡೆದಾಡುವ ದೇವರು ಎಂದೇ ಪ್ರಖ್ಯಾತರಾಗಿರುವ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಅಂದರೆ ಕರ್ನಾಟಕದ ಪಾಲಿನ ನಾಸ್ಟ್ರಾಡಾಮಸ್ ಅಂದರೆ ನಮ್ಮ ಕೋಡಿಮಠದ ಶ್ರೀಗಳು ಇಂದು ಕುಂದಾನಗರಿ ಬೆಳಗಾವಿಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಅವರು ನುಡಿದಿರುವ ಭವಿಷ್ಯ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಮುಂಬರೋ 2026 ವರ್ಷ ಹೇಗಿರಲಿದೆ ಅನ್ನೋದರ ಬಗ್ಗೆ ಶ್ರೀಗಳು ಶರಾ ಬರೆದ ರೀತಿಯಾಗಿ ಆಘಾತಕಾರಿ ಮುನ್ಸೂಚನೆಯನ್ನ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜಲಕಂಟಕ ಕಾದಿದೆಯಾ? 2026ರಲ್ಲಿ ಭೂಮಿ ನಡುಗಲಿದೆಯಾ? ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವಾಗಲಿದೆಯಾ? ನರೇಂದ್ರ ಮೋದಿ ರಾಜೀನಾಮೆ ಕೊಡಲಿದ್ದಾರಾ? ಈ ಕುರಿತಂತೆ ಬೆಳಗಾವಿಯಲ್ಲಿ ಶ್ರೀಗಳು ಹೇಳಿದ ಆ ಕಟು ಸತ್ಯಗಳೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಕೋಡಿ ಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಕರ್ನಾಟಕದ ನಾಸ್ಟ್ರಾಡಾಮಸ್ ಎಂದೇ ಪ್ರಖ್ಯಾತಿ ಪಡೆದಿರುವ ಕೋಡಿ ಶ್ರೀಗಳು ಬೆಳಗಾವಿಯಲ್ಲಿ ಭಕ್ತರ ಮನೆಗೆ ಮತ್ತು ಧಾರ್ಮಿಕ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ 2026ರ ಕಾಲಜ್ಞಾನ ಭವಿಷ್ಯವಾಣಿಯನ್ನ ಸ್ಫೋಟಿಸಿದ್ದಾರೆ. ಸಾಮಾನ್ಯವಾಗಿ ಶ್ರೀಗಳು ಗೂಢಾರ್ಥದಲ್ಲಿ ಮಾತನಾಡ್ತಾರೆ, ಆದರೆ ಈ ಬಾರಿ ಅವರು ನೀಡಿರುವಂತಹ ಎಚ್ಚರಿಕೆ ನೇರ ಮತ್ತು ಸ್ಪಷ್ಟವಾಗಿದೆ. ಶ್ರೀಗಳು ಬೆಳಗಾವಿಯ ಮಣ್ಣಲ್ಲಿ ನಿಂತು ಹೇಳಿದ ಮಾತು, ಮನುಷ್ಯ ಪ್ರಕೃತಿಯನ್ನ ಮರೆತಿದ್ದಾನೆ. ಈಗ ಪ್ರಕೃತಿ ಮನುಷ್ಯನಿಗೆ ಪಾಠ ಕಲಿಸುವ ಸಮಯ ಹತ್ತಿರ ಬಂದಿದೆ. ಈ ಮಾತು ಕೇಳುವುದಕ್ಕೆ ಸರಳವೆನಿಸಿದ್ರೂ ಇದರ ಆಳದಲ್ಲಿ ದೊಡ್ಡ ಆಪತ್ತಿನ ಮುನ್ಸೂಚನೆ ಅಡಗಿದೆ. ಶ್ರೀಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಕಷ್ಟಗಳು ಇನ್ನೂ ಮುಗಿದಿಲ್ಲ. ಸುಖದ ದಿನಗಳಿಗಿಂತ ಸಂಕಷ್ಟದ ದಿನಗಳೇ ಮುಂದೆ ಹೆಚ್ಚಾಗಲಿವೆ ಅಂತ ಹೇಳಿದ್ದಾರೆ. ಶ್ರೀಗಳು ನುಡಿದ ಭವಿಷ್ಯವಾಣಿಯಲ್ಲಿ ಅತ್ಯಂತ ಭಯಾನಕ ವಿಚಾರ ಏನಂದ್ರೆ ಅದುವೇ ಜಲಪ್ರಳಯ ಅಥವಾ ಜಲಗಂಡಾಂತರ. ಅವರು ಹೇಳಿದ ಪ್ರಕಾರ 2026 ವರ್ಷ ನೀರಿನಿಂದಲೇ ಅತಿ ಹೆಚ್ಚು ಅನಾಹುತಗಳು ಸೃಷ್ಟಿಯಾಗಲಿವೆ. ಭೂಮಿಯಿಂದ ಬೆಂಕಿ ಬೀಳುತ್ತೆ, ಆಕಾಶದಿಂದ ನೀರು ಸುರಿಯುತ್ತೆ ಅಂತ ಶ್ರೀಗಳು ಮಾರ್ಮಿಕವಾಗಿ ಹೇಳಿದ್ದಾರೆ. ಇದರರ್ಥ ಏನು? ಮುಂದಿನ ದಿನಗಳಲ್ಲಿ ಊಹಿಸಲು ಸಾಧ್ಯವಾಗದ ಮಟ್ಟಿಗೆ ಮಳೆ ಸುರಿಯಲಿದೆ. ಕೆರೆ ಕಟ್ಟೆಗಳು ಒಡೆದು ಹೋಗಲಿವೆ. ನದಿಗಳು ತಮ್ಮ ಪಾತ್ರವನ್ನೇ ಬದಲಿಸಿ ಊರುಗಳಿಗೆ ನುಗ್ಗಲಿವೆ. ನಾವು ಇಲ್ಲಿವರೆಗೂ ನೋಡಿದ ಪ್ರವಾಹಗಳೆಲ್ಲವೂ ಕೇವಲ ಟ್ರೇಲರ್ ಮಾತ್ರ. 2026ರಲ್ಲಿ ಅಸಲಿ ಪಿಕ್ಚರ್ ನೋಡಬೇಕಾಗುತ್ತದೆ ಎನ್ನೋ ಅರ್ಥದಲ್ಲಿ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರೆ. ಭೂಮಿಯಿಂದ ಬೆಂಕಿ ಏಳುತ್ತೆ, ಆಕಾಶದಿಂದ ನೀರು ಸುರಿಯುತ್ತೆ ಅಂತ ಕೋಡಿ ಶ್ರೀಗಳು ಮಾರ್ಮಿಕವಾಗಿ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ವಿಶೇಷವಾಗಿ ಬೆಳಗಾವಿ, ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ಜಲಸ್ಫೋಟವಾಗುವ ಸಾಧ್ಯತೆ ಇದೆ. ಸಮುದ್ರ ಮಟ್ಟ ಏರಿಕೆಯಾಗಬಹುದು ಅಥವಾ ನದಿಗಳು ಉಕ್ಕಿ ಹರಿದು ದೊಡ್ಡ ಸೇತುವೆಗಳೇ ಮುಳುಗಿ ಹೋಗಬಹುದು. ನೀರಿಲ್ಲದೆ ಜನ ಸಾಯಲ್ಲ, ಆದರೆ ನೀರಿನ ರಭಸಕ್ಕೆ ಸಿಕ್ಕಿ ಜನ ನಲುಗಿ ಹೋಗ್ತಾರೆ ಅಂತ ಶ್ರೀಗಳು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅಕಾಲಿಕ ಮಳೆ, ಮೇಘ ಸ್ಫೋಟಗಳು 2026ರಲ್ಲಿ ಸಾಮಾನ್ಯವಾಗಿರಲಿವೆ. ರೈತರು ಬೆಳೆದ ಬೆಳೆ ಕೈಗೆ ಬರುವ ಮೊದಲೇ ನೀರಿನ ಪಾಲಾಗುವ ಲಕ್ಷಣಗಳು ಸೃಷ್ಟಿಯಾಗಿ ಅತಿವೃಷ್ಟಿಗೆ ರೈತ ಕಂಗಾಲಾಗಲಿದ್ದಾನೆ ಅಂತ ಶ್ರೀಗಳು ವಿಷಾದ ವ್ಯಕ್ತಪಡಿಸಿದ್ದಾರೆ.
ಜಲಕಂಟಕದ ಜೊತೆಗೆ ಶ್ರೀಗಳು ಆರೋಗ್ಯದ ಬಗ್ಗೆಯೂ ಮಹತ್ವದ ಎಚ್ಚರಿಕೆ ನೀಡಿದ್ದಾರೆ. ನೀರಿನಿಂದ ಹರಡುವ ರೋಗಗಳು ಹೆಚ್ಚಾಗಲಿವೆ. ಹಳೆಯ ರೋಗಗಳು ಮಾಯವಾಗಿ ವೈದ್ಯಕೀಯ ಲೋಕಕ್ಕೆ ಸವಾಲಾಗುವಂತಹ ಹೊಸ ವಿಚಿತ್ರ ಕಾಯಿಲೆಗಳು ಹುಟ್ಟಿಕೊಳ್ಳಲಿವೆ. ಈ ಹೊಸ ವಿಚಿತ್ರ ಕಾಯಿಲೆಗಳು ಮನುಷ್ಯನನ್ನ ಭೇದಿಸಿ ಇನ್ನಿಲ್ಲದಂತೆ ಕಾಡಲಿವೆಯಂತೆ. ಗಾಳಿಯಲ್ಲಿ ವಿಷ ಸೇರಿದೆ, ನೀರಲ್ಲಿ ವಿಷ ಸೇರಿದೆ ಅಂತ ಕೋಡಿಶ್ರೀಗಳು ಹೇಳಿದ್ದಾರೆ. ಇದರರ್ಥ ಪರಿಸರ ಮಾಲಿನ್ಯ ಪರಿಣಾಮವಾಗಿ ಮತ್ತು ಪ್ರಕೃತಿಯ ವಿಕೋಪದಿಂದಾಗಿ ಸಾಂಕ್ರಾಮಿಕ ರೋಗಗಳು 2026ರಲ್ಲಿ ಹೆಚ್ಚಾಗುವ ಸಾಧ್ಯತೆಯಿದೆ. ಮತ್ತೆ ಕೊರೋನಾದಂತಹ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗಗಳು ದುಪ್ಪಟ್ಟಾಗಲಿವೆಯಂತೆ. ಹೆಸರಿಗಷ್ಟೇ ಕೊರೋನಾ, ಇದಕ್ಕಿಂತಲೂ ಭಯಾನಕವಾಗಿರುವ ಹೊಸ ರೋಗ ಜನ್ಮತಾಳಿ ಪೂರ್ವದಿಂದ ಪಶ್ಚಿಮ, ದಕ್ಷಿಣದಿಂದ ಉತ್ತರ ಹೀಗೆ ದಶ ದಿಕ್ಕುಗಳಲ್ಲಿ ದಾಂಗುಡಿಗಿಟ್ಟು ಮರಣ ಶಾಸನ ಬರೆಯಲಿದೆ ಅಂತ ಭವಿಷ್ಯವಾಣಿಗಳನ್ನು ನುಡಿಯಲಾಗಿದೆ. ಜನ ಎಷ್ಟೇ ಹಣ ಗಳಿಸಿದ್ರೂ ಆರೋಗ್ಯ ಉಳಿಸಿಕೊಳ್ಳೋದು ಕಷ್ಟವಾಗುವ ಕಾಲ ಬರಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಕೋಡಿಶ್ರೀಗಳು. ವಿಶೇಷವಾಗಿ ಮಕ್ಕಳು, ವೃದ್ಧರು ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಇದಾಗಿದೆ. ಇನ್ನು ಕೇವಲ ಪ್ರಕೃತಿ ವಿಕೋಪ ಮಾತ್ರವಲ್ಲ, 2026ರಲ್ಲಿ ರಾಜಕೀಯವಾಗಿಯೂ ದೊಡ್ಡ ಬದಲಾವಣೆಗಳಾಗಲಿವೆ ಅಂತ ಕೋಡಿಶ್ರೀಗಳು ಬೆಳಗಾವಿಯಲ್ಲಿ ಸುಳಿವು ನೀಡಿದ್ದಾರೆ. ಗದ್ದುಗೆಗಳು ಅಲುಗಾಡಲಿವೆ, ರಾಜರುಗಳು ಬದಲಾಗಲಿದ್ದಾರೆ. ಇದರರ್ಥ ರಾಜ್ಯ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಹಠಾತ್ ಬದಲಾವಣೆಗಳು, ದಿಢೀರ್ ಬೆಳವಣಿಗೆಗಳು ನಡೆಯಲಿವೆ. ಅಧಿಕಾರದಲ್ಲಿದ್ದವರು ಕೆಳಗಿಳಿಬಹುದು ಅಥವಾ ಯಾರೂ ಊಹಿಸದ ವ್ಯಕ್ತಿಯು ಅಧಿಕಾರಕ್ಕೆ ಬರಬಹುದು ಅನ್ನೋ ರೀತಿಯಲ್ಲಿ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇದರ ಜೊತೆಗೆ ಅಗ್ನಿಗಂಡಾಂತರದ ಬಗ್ಗೆಯೂ ಕೋಡಿಶ್ರೀಗಳು ಮಾತನಾಡಿದ್ದಾರೆ. ವಿದ್ಯುತ್ ಅವಘಡಗಳು, ರೈಲು ಅಥವಾ ವಾಹನ ದುರಂತಗಳು ಮತ್ತು ಬೆಂಕಿಗೆ ಸಂಬಂಧಿಸಿದ ದೊಡ್ಡ ದುರಂತಗಳು ಸಂಭವಿಸುವ ಸಾಧ್ಯತೆಯಿದೆ. ಮನುಷ್ಯನ ಅಹಂಕಾರ ಹೆಚ್ಚಾದಾಗ ಪ್ರಕೃತಿ ಅದನ್ನ ಬೆಂಕಿ ಮತ್ತು ನೀರಿನ ಮೂಲಕ ತಣ್ಣಗೆಗೊಳಿಸ್ತಾಳೆ ಎನ್ನುವುದು ಶ್ರೀಗಳ ಕಾಲಜ್ಞಾನದ ಸಾರಾಂಶವಾಗಿದೆ. ಇದಿಷ್ಟೇ ಅಲ್ಲದೆ ರಾಜ್ಯ ರಾಜಕೀಯದ ಬಗ್ಗೆಯೂ ಕೂಡ ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿರುವ ಕೋಡಿಶ್ರೀಗಳು ಹಾಲುಮತ ಸಮಾಜದವರಿಂದ ಅಧಿಕಾರ ಕಿತ್ತುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ, ಕಷ್ಟ ಅಂತ ಹೇಳಿದ್ದಾರೆ. ತಾನಾಗಿಯೇ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಟು ಕೊಟ್ರೆ ಮಾತ್ರ ಬೇರೆಯವರಿಗೆ ಅವಕಾಶ ಅನ್ನೋ ಮೂಲಕ ಮತ್ತೆ ಕೋಡಿಶ್ರೀಗಳು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹಾಗಾದ್ರೆ ಡಿಕೆಶಿ ಕನಸು ನನಸಾಗುತ್ತಾ? ಸಿದ್ದರಾಮಯ್ಯನವರೇ ತಾನಾಗಿಯೇ ಅಧಿಕಾರ ಬಿಟ್ಟುಕೊಡುವವರೆಗೂ ಡಿಕೆಶಿ ಅಧಿಕಾರ ಸಿಗೋದಿಲ್ಲ ಅಂತ ಪರೋಕ್ಷವಾಗಿ ಕೋಡಿಶ್ರೀಗಳು ಹೇಳಿದ್ದಾರೆ. ಸಿಎಂ ಕುರ್ಚಿ ಏರುವ ಕನಸು ಕಾಣ್ತಾ ಇರುವ ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ಕನಸಾಗಿಯೇ ಇರುತ್ತಾ ಎನ್ನುವ ಪ್ರಶ್ನೆ ಮೂಡಿಸಿದೆ ಕೋಡಿಶ್ರೀಗಳ ಭವಿಷ್ಯವಾಣಿ. ಇನ್ನು ಇಷ್ಟೇ ಅಲ್ಲದೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು, ವಾಯು, ಅಗ್ನಿ ಮುಂತಾದವುಗಳಿಂದ ಜನ ತುಂಬಾ ತೊಂದರೆಯನ್ನ ಎದುರಿಸಲಿದ್ದಾರೆ. ಒಲೆ ಹೊತ್ತಿ ಉರಿದಡೆ ನಿಲ್ಲಿಸಬಹುದೇ, ಧರೆ ಹೊತ್ತಿ ಉರಿದರೆ ನಿಲ್ಲಿಸುವುದಕ್ಕಾಗುವುದಿಲ್ಲ. ಸಾಮೂಹಿಕ ಸಾವು ಆಗುವ ಸಾಧ್ಯತೆ ಇದೆ. 4 ಸುನಾಮಿಗಳಿಂದ ಜನರು ತತ್ತರಿಸಿ ಹೋಗಲಿದ್ದಾರೆ. ಅಚ್ಚರಿ ಮತ್ತು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗಲಿದೆ ಅಂತ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹಾಗಾದರೆ 2026ರಲ್ಲಿ ಬರುವ ಈ ಮಹಾ ದುರಂತಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ದಾರಿನೇ ಇಲ್ವಾ? ಇದಕ್ಕೆ ಉತ್ತರವನ್ನ ಕೋಡಿಶ್ರೀಗಳೇ ಕೊಟ್ಟಿದ್ದಾರೆ. ದೈವಭಕ್ತಿ ಮತ್ತು ಧರ್ಮದ ದಾರಿ ಒಂದೇ ನಮಗೆ ರಕ್ಷಣೆ ಅಂತ ಹೇಳಿದ್ದಾರೆ. ಮನುಷ್ಯ ಪ್ರಕೃತಿಯನ್ನ ಪ್ರೀತಿಸಬೇಕು, ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಕೊಡಬಾರದು ಮತ್ತು ಮುಖ್ಯವಾಗಿ ದುರಾಸೆಯನ್ನ ಬಿಡಬೇಕು. ದೈವದ ಮೊರೆ ಹೋದ್ರೆ ಗಂಡಾಂತರದ ತೀವ್ರತೆ ಕಡಿಮೆಯಾಗಬಹುದು ಅಂತ ಕೋಡಿಶ್ರೀಗಳು ಅಭಯ ನೀಡಿದ್ದಾರೆ. ವಿಶೇಷವಾಗಿ ಕಾರ್ತಿಕ ಮಾಸ ಮತ್ತು ಆಷಾಢ ಮಾಸದಲ್ಲಿ ಹೆಚ್ಚು ಜಾಗ್ರತೆ ವಹಿಸಬೇಕು ಮತ್ತು ದೈವ ಆರಾಧನೆ ಮಾಡಬೇಕು ಅಂತ ಸಲಹೆ ನೀಡಿದ್ದಾರೆ. ಆದರೆ ಅದೇನೇ ಆಗಲಿ ವೀಕ್ಷಕರೇ, ಕೋಡಿಶ್ರೀಗಳ ಭವಿಷ್ಯವಾಣಿಗಳು ಇಲ್ಲಿವರೆಗೂ ಸುಳ್ಳಾಗಿದ್ದೇ ಮಾತಿಲ್ಲ ಮತ್ತು ಇತಿಹಾಸವೇ ಇಲ್ಲ. ಅವರು ಈಗ 2026ರ ಬಗ್ಗೆ ನೀಡಿರುವ ಈ ಜಲಗಂಡಾಂತರ ಎಚ್ಚರಿಕೆಯನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಪ್ರಕೃತಿಯ ಮುಂದೆ ಮನುಷ್ಯ ತೃಣಮೂಲ ಸಮಾನ. ಇನ್ನಾದರೂ ನಾವು ಎಚ್ಚೆತ್ತುಕೊಂಡು ಪರಿಸರವನ್ನ ಉಳಿಸುವ ಧರ್ಮದ ದಾರಿಯಲ್ಲಿ ನಡೆಯುವ ಕೆಲಸ ಮಾಡಬೇಕಾಗಿದೆ. ಕೋಡಿಶ್ರೀಗಳ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ 2026ರಲ್ಲಿ ನಿಜಕ್ಕೂ ಇಂತಹ ಘಟನೆಗಳು ನಡೆಯಬಹುದಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.